ಹೊಸದಾಗಿ ಬಾರ್ ಲೈಸೆನ್ಸ್ಗಳನ್ನು ಹಂಚಿಕೆ ಮಾಡುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದರೆ ಇದಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು. ಈಗ ಅದು ಕ್ಲಿಯರ್ ಆಗಿದೆ. ಈ ಹರಾಜು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸುಮಾರು 579 ಮದ್ಯದಂಗಡಿಗಳ ಲೈಸೆನ್ಸು ಜುಲೈ 24ರಿಂದ ಜುಲೈ 30ರವರೆಗೆ ಈ ಹರಾಜು ಪ್ರಕ್ರಿಯೆ ನಡೆಯುತ್ತೆ. 579 ಬಾರ್ ಲೈಸೆನ್ಸ್ಗಳನ್ನು, ಅದರಲ್ಲಿ CL2 ಇದೆ, CL9 ಇದೆ, CL11 ಇದೆ. ಇದರಲ್ಲಿ ಮೀಸಲಾತಿಯನ್ನು ಕೂಡ ನಿಗದಿ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ನಿಗದಿ ಮಾಡಲಾಗಿದೆ. ಈಗಾಗಲೇ 106 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. 579 ಲೈಸೆನ್ಸ್ಗಳು ದೀರ್ಘ ಅವಧಿಗೆ ಅದು ನವೀಕರಣಗೊಂಡಿರಲಿಲ್ಲ. ಆ ಲೈಸೆನ್ಸ್ಗಳು ಹೊಸದಲ್ಲ, ಇದು ಬಹಳ ಕಾಲದಿಂದ ಖಾಲಿ ಇದ್ದಿದ್ದಂಥ, ಅಂದರೆ ನವೀಕರಣಗೊಳ್ಳದಂಥ ಲೈಸೆನ್ಸ್ ಏನಿತ್ತು ಅದನ್ನು ಈ ಹರಾಜು ಮಾಡ್ತಾ ಇದ್ದಾರೆ. 579 CL2 ಅಂದರೆ ವೈನ್ ಶಾಪು, CL9 ಬಾರ್ ಆ್ಯಂಡ್ ರೆಸ್ಟೋರೆಂಟು, CL11 ಈ 3 ರೀತಿಯ ಲೈಸೆನ್ಸ್ ಹರಾಜು ಮಾಡ್ತಾ ಇದೆ ಅಬಕಾರಿ ಇಲಾಖೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಈ 579 ಹೊಸ ಹರಾಜಿಗೆ ಆಸಕ್ತಿ ತೋರಿಸ್ತಾ ಇದ್ದಾರಾ ಉದ್ಯಮಿಗಳು? ಯಾವ ರೀತಿ ಆಗ್ತಾ ಇದೆ ಪ್ರಕ್ರಿಯೆ? ರಕ್ಷಿತ್, ಈ ಹಿಂದೆನೂ ಕೂಡ ಈ ಹರಾಜ್ ಪ್ರಕ್ರಿಯೆಗೆ ಅಬಕಾರಿ ಇಲಾಖೆ ಮುಂದಾದಾಗ ಕೆಲವೊಂದಿಷ್ಟು ಜನ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇದಕ್ಕೆ ಸ್ಟೇ ಕೂಡ ತಂದಿದ್ರು. ಸ್ಟೇನ ವೆಕೆಟ್ ಆದ ನಂತರದಲ್ಲಿ ಈಗ ಅಬಕಾರಿ ಇಲಾಖೆ 579 ಲೈಸೆನ್ಸ್ ಗಳನ್ನ ಈ ಹರಾಜು ಮೂಲಕ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ. ಈ 579 ಲೈಸೆನ್ಸ್ ಗಳನ್ನ ಪಡೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಹೇಳಿ ಸುಮಾರು 2000ಕ್ಕೂ ಅಧಿಕ ಜನ ಅರ್ಜಿ ಹಾಕಿರೋದು ಕೂಡ ಗೊತ್ತಾಗಿರುವಂತದ್ದು. ಸರಿಸುಮಾರು ಈಗ ಅಬಕಾರಿ ಇಲಾಖೆಯ ಮಾಹಿತಿ ಪ್ರಕಾರ ಒಂದು ಲೈಸೆನ್ಸು 3 ರಿಂದ 4 ಕೋಟಿ ರೂಪಾಯಿಗೆ ಈ ಹರಾಜು ಮೂಲಕ ಮಾರಾಟ ಆಗುವಂತಹ ಸಾಧ್ಯತೆ ಇದೆ. 1.5 ರಿಂದ 2,000 ಕೋಟಿ ಅಷ್ಟು ರೂಪಾಯಿ ಸರ್ಕಾರಕ್ಕೆ ಆದಾಯ ಬರುವಂತಹ ನಿರೀಕ್ಷೆನ ಇಟ್ಟಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಕೆಲವೊಂದಿಷ್ಟು ಏರಿಯಾಗಳಲ್ಲಿರುವಂತಹ ಬಾರ್ಗಳನ್ನ ಮುಚ್ಚಬೇಕು ಅಂತ ಹೇಳಿ ಜನ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರತಿಯೊಂದು ಗಲ್ಲಿಗಳಿಂದ ರಾಜ್ಯದಲ್ಲಿರುವಂತಹ ಎಲ್ಲಾ ಭಾಗದಲ್ಲೂ ಕೂಡ 579 ಬಾರ್ ಲೈಸೆನ್ಸ್ ಗಳನ್ನ ಕೊಡೋಕೆ ಮುಂದಾಗಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಸರ್ಕಾರ ತನ್ನ ಆರ್ಥಿಕ ಒಂದು ಸಮೃದ್ಧಿಗೋಸ್ಕರ ಈ ರೀತಿಯಾದಂತಹ ಈ ಹರಾಜು ಮೂಲಕ ಯಾವ ಲೈಸೆನ್ಸ್ಗಳು ನವೀಕರಣ ಆಗಿಲ್ಲ, ಯಾವ ಲೈಸೆನ್ಸ್ಗಳು ಆಕ್ಟಿವ್ ಆಗಿಲ್ಲ, ಯಾವ ಬಾರ್ಗಳು ಕ್ಲೋಸ್ ಆಗಿದಾವೆ ಅಂತಹ ಲೈಸೆನ್ಸ್ ಗಳನ್ನ ಗುರುತಿಸುವ ಮೂಲಕ ಸರ್ಕಾರ ಈಗ ಈ ಹರಾಜು ಮಾಡುವಂತಹ ಕೆಲಸಕ್ಕೆ ಹೊರಟಿದೆ. ಆದ್ರೆ ಅಬಕಾರಿ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಈ ಹರಾಜು ಮೂಲಕ ಬಾರ್ ಲೈಸೆನ್ಸ್ ಗಳನ್ನ ಹಾಕ್ತದೆ. ಯಾಕಂದ್ರೆ ದೆಹಲಿಯಲ್ಲಿ ಆದಂತಹ ಘಟನೆ ಈಗಲೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅಲ್ಲೂ ಕೂಡ ಅಬಕಾರಿ ಹಗರಣ ಆಗಿತ್ತು. ಹೀಗಾಗಿ ಅಬಕಾರಿ ಇಲಾಖೆ, ರಾಜ್ಯದಲ್ಲಿರುವಂತಹ ಅಬಕಾರಿ ಇಲಾಖೆ ಸಾಕಷ್ಟು ಮುತುವರ್ಜಿ ವಹಿಸಿ ಇದನ್ನ ಈ ಹರಾಜು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿರುವಂತಹ ಬಾರ್ ಲೈಸೆನ್ಸ್ ಗಳನ್ನ ಪಡೆದುಕೊಳ್ಳೋದಕ್ಕೆ ಹೊರ ರಾಜ್ಯದ ಉದ್ಯಮಿಗಳು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲವನ್ನ ನೋಡ್ಕೊಂಡು ST ಅವ್ರಿಗೂ ಕೂಡ ಇದರಲ್ಲಿ ಮೀಸಲಾತಿ ಕೊಟ್ಟಿರೋದು ಕೂಡ ಈಗ ಮಾಹಿತಿ ಸಿಕ್ಕಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.